ಆಗಿದ್ದ ನಾವು ಇಷ್ಟು ಬೇಗ ಅದ್ ಹೇಗ್ ರಿಲೀಸ್ ಆಗಿ ಬಂದ್ವಿ ಅಂತ ಯೋಚನೆ ಮಾಡ್ತಾ ಇದೀಯಾ ಅಲ್ಲ? ಟ್ವಿಂಕಲ್ ಟ್ವಿಂಕಲ್ ಲವ್ಲಿ ಸ್ಟಾರ್ ನಮ್ಗೆ ಪ್ಯೂನಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರ್ಗೂ ಇನ್ಫ್ಲೂಯೆನ್ಸ್ ಇದೆ ಕಣೆ. ನಮ್ಮಿಬ್ಬರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಂವಿಧಾನನೇ ತಿದ್ದುಪಡಿ ಮಾಡ್ಬಿಡ್ತಾರೆ. ನಿನ್ನಂತ ಖಾಲಿ ದೋಸೆನ ಮಸಾಲ ದೋಸೆ ಮಾಡ್ಬಿಡ್ತಾರೆ. ಇಂಗ್ಲಿಷ್ನವರು ಇಂಡಿಯಾಗ್ ಸ್ವಾತಂತ್ರ್ಯ ಕೊಟ್ಟು ಹೋಗಿರ್ಬೋದು, ಆದ್ರೆ ನಾವಿನ್ನು ಈ ಊರಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಕೊಡೋದು ಇಲ್ಲ. ಕೊಡ್ಸೋಕ್ ಬಂದಿರೋ ನಿನ್ನ ಸುಮ್ನೆ ಬಿಡೋದು ಇಲ್ಲ. ನಮ್ ಲಾ ಅಂಡ್ ಆರ್ಡರ್ ಪ್ರಕಾರ ಕೊಡೋ ಶಿಕ್ಷೆ ಅಪರಾಧಿ ಆಗಿರೋ ನೀನು ದ್ರೌಪದಿ ಆದ್ರೆ ನಾನೇ ದುಶ್ಯಾಸನ. ಸೀರೆ ಜೊತೆಗೆ ಚೀಲಾಪಹರಣ. ಆ SP ಬೂಟ್ಸಲ್ಲಿ ಹೊಡೆದ್ರು ಕೈಯಲ್ಲಿ ಹೊಡೆದಾಗ ಆಗ್ತಿತ್ತು, ಆದ್ರೆ ಈ ಮಗ ಕೈಯಲ್ಲಿ ಹೊಡೆದ್ರು ಬೂಟ್ಸಲ್ಲಿ ಹೊಡೆದಾಗ ಆಗ್ತಿದ್ಯಲ್ಲೋ. ನಮ್ಮ ಅಪ್ರಾಣ ನಿಜ ಅಣ್ಣ. ಯಾವನ ಅವನು? ಅವನ್ ಯಾರು ಏನು ಅಂತ ನೀ ತಿಳ್ಕೊ, ಆದ್ರೆ ನಾನು ಮಾತ್ರ ಈ ಉಸಿರಾಡೋ ಜೀವ ಉಳಿಸ್ಕೊಂಡು ಆಮೇಲೆ ಅವನ್ ಯಾರು ಅಂತ ತಿಳ್ಕತ್ತೀನಿ. ಅಣ್ಣ ನಾನು ಬರ್ತೀನಿ. ಶಾಸ್ತ್ರಿ, ಅವರಿಬ್ರು ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಾವು ಹೋಗಿ ಅವನ್ ಕೈ ಸಿಗ ಹಾಕೊಂಡ್ಬಿಟ್ರೆ ಒಂದೇ ಸಲ ಮೇಲಕ್ಕೆ ಪಾರ್ಸಲ್ ಮಾಡ್ಬಿಡ್ತಾನೆ ಕೊಡು. ಮತ್ತೀಗ ಏನ್ ಮಾಡೋದು? ಏನಿಲ್ಲ, ಶಿವಾಯ ನಮಃ ಅಂತ ಜಾಗ ಖಾಲಿ ಮಾಡ್ಬೇಕು ಅಷ್ಟೇ. ಓಕೆ, ರೆಡಿ ರೆಡಿ. ಇವತ್ತಿನಿಂದ ನಿನ್ನ ತಂಗಿ ಇದ್ದಾಗೆ, ಇನ್ಮೇಲೆ ನಮ್ ಜೊತೆಲೇ ಇರು, ನಮ್ಮನೇಲೇ ಇರು. ಸರಿ ಅಣ್ಣ. ಬಾ. ಅಂಕಲ್, ಸಾಕ್ಷಾತ್ ಶ್ರೀಕೃಷ್ಣಂಗ ಅವತರಿಸಿ ಬಂದ ಮಹಾಪುರುಷ ಕಣಪ್ಪ ನೀನು. ಏನಪ್ಪ ನಿನ್ನ ಹೆಸರು? ಗೋಪಿನಾಥ್ ಅಂತ ಅಜ್ಜಿ. ಅಂದ್ರೆ ನಮ್ಮ ದುರ್ಗದ ದೊಡ್ಡ ಧಣಿ ರಘುನಾಥ ರಾಯರ ಮಗ. ಧಣಿ ಅವ್ರಿಗೆ, ಧಣಿ ಅವ್ರಿಗೆ, ಧಣಿ ಅವ್ರಿಗೆ. ನೋಡಿ, ಇವತ್ತಿಂದ ನೀವು ಯಾರು ಗುಲಾಮ್ಗಿರಿನೂ ಮಾಡ್ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಇನ್ನೊಬ್ರು ಹೆದರ್ಕೊಂಡು ಬಾಳೋ ನಿಮ್ಮ ಬದುಕು ಇವತ್ತಿಗೆ ಕೊನೆ ಆಗ್ಬೇಕು. ಧಣಿಯವರು ಜಯವಾಗಲಿ, ಧಣಿಯವರು ಜಯವಾಗಲಿ. ಗತಿಗೆಟ್ಟವಳೆ, ನಾವಿಬ್ರು ಗುದ್ದಿಸ್ಕೊಂಡು ಮೈಯೆಲ್ಲ ಊದಿಸ್ಕೊಂಡು ಬರ್ತಾ ಇದ್ರೆ ಅಯ್ಯೋ ಅಂತ ಕಣ್ಣೀರ್ ಹಾಕೋದು ಬಿಟ್ಟು ಸೋಫಾದ ಮೇಲೆ ಕೂತ್ಕೊಂಡು ಗಟ್ಟಿ ಮೊಸರನ್ನ ಊಟ ಮಾಡ್ತಾ ಇದ್ದೀನಿ. ಇನ್ನೊಂದು ಕ್ಷಣ ನೀನ್ ಈ ಮನೇಲಿ ಇರಕೂಡ್ದು. ನಡಿಯಾಚೆ. ತಿನ್ನಲ್ಲ. ಯಾರ್ಲಾ ನೀನು? ಯಾಕ್ಲಾ ಬಂದ ಇಲ್ಲಿಗೆ? ಯಾರ ಅಪ್ಪನ ಮನೆ ಅಂತ ತಿಳ್ಕೊಂಡು ಗೂಳಿ ನುಗ್ತಾ ಇದೀಯಾ? ನಮ್ಮಪ್ಪನ ಮನೆ ಅಂತ 20 ವರ್ಷಗಳ ಹಿಂದೆ ಈ ಮನೆ ಹಾಳಾಗಿದ್ದ ನೀನು ನಮ್ಮಪ್ಪ ಸತ್ ಮೇಲೆ ನಿನ್ನ ತಮ್ಮನ ಸಪೋರ್ಟ್ ತಗೊಂಡು ನೀನು ಯಾವ ರೀತಿ ಧಣಿಯಾದೆ ಅನ್ನೋದು ನಾನು ಇನ್ನೂ ಮರ್ತಿಲ್ಲ. ಅಂದರೆ ನೀನು ನಮ್ಮ ತಾಯಿನ ಗುಲಾಮ್ಲಾಗಿ ಮಾಡ್ಕೊಂಡು ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಾಗ ತಪ್ಪಿಸ್ಕೊಂಡು ಓಡೋದ್ನಲ್ಲ, ಅದೇ ಗೋಪಿನಾಥ್. ನನ್ ಗೋಪಿನ ಯಾರ್ ತಾವ್ ಬಿಡ್ತಿಲ್ಲ ನಿನ್ ರೈಲ್ನ.
ಆ ರಘುನಾಥರಾಯ ಹೋದ ಜಾಗಕ್ಕೆ ಗೋಪಿನಾಥನ ಕಳಿಸ್ಬಿಟ್ರಿ ಗೊತ್ತಾ ನಾವು. ನೀವೇನೋ ಕಳಿಸ್ಕೊಟ್ರಿ, ಆದ್ರೆ ಕಾವೇರಿ ತಾಯಿ ನಿಮ್ಮಂಥ ರಾಕ್ಷಸನ್ನ ಸಂಹಾರ ಮಾಡೋವರೆಗೂ ಬರಬೇಡ ಅಂತ ಜೀವದಾನ ಮಾಡಿ ನನ್ನ ವಾಪಸ್ ಕಳಿಸಿದಾಳೆ. ಉಗ್ರ, ನಾವು ಕಾವೇರಿ ನದಿಗೆ ನೂಕಿರೋ ವಿಷಯ ಹೇಳ್ತಾ ಇದ್ದಾನೆ ಅಂದ್ರೆ ಇವನೇ ಆ ಗೋಪಿನಾಥ್ ಇರ್ಬೇಕಂತ. ಇದ್ರಲ್ಲಿ ಅನುಮಾನವೇ ಇಲ್ಲಣ್ಣ. ಅನುಮಾನ ಕ್ಲಿಯರ್ ಆಯ್ತಾ? ಇಬ್ರು ಈ ಕ್ಷಣನೇ ಊಟ ಪಟ್ಟೆನಲ್ಲಿ ಈ ಮನೆನ ಖಾಲಿ ಮಾಡ್ಬೇಕು. ಇಲ್ಲ ಜಯ ಗೋಪಿನಾಥ. ಎಣ್ಣೆ ಮುಗಿದೋದ ಮೇಲೆ ದೀಪದ ಬೆಳಕು ಇದ್ದಕ್ಕಿದ್ದಂಗೆ ಹೆಚ್ಚಾಗತ್ತೆ. ಯಾಕೆ ಗೊತ್ತಾ? ಉಫ್ ಅಂತ ಆರ್ ಹೋಗಕ್ಕೆ. ಈ ಮಾತು ನನಗಿಂತ ಚೆನ್ನಾಗಿ ನಿಮ್ಮಿಬ್ಬರಿಗೂ ಅನ್ವಯಿಸುತ್ತೆ. ಗಾಂಧಿ ತತ್ವಕ್ಕೆ ಬೆಲೆ ಕೊಡೋ ನನ್ನ ತಂದೆ ಆತ್ಮಕ್ಕೆ ನೋವಾಗದಿರ್ಲಿ ಅಂತ ನಿಮ್ಮಿಬ್ಬರನ್ನು ಜೀವ ಸಹಿತ ಬಿಡ್ತಾ ಇದ್ದೀನಿ. ಇಲ್ಲ ಸುಭಾಷ್ ಚಂದ್ರ ಬೋಸ್ ತತ್ವಕ್ಕೆ ಬೆಲೆ ಕೊಟ್ಟು ನಿಮ್ಮ ರುಂಡಾನ ಚೆಂಡಾಡಿ ಭೂಮಂಡಲ ಮರೆಯೋ ಹಾಗೆ ಮಾಡ್ಬಿಡ್ತಿದ್ದೆ. ಇನ್ಮೇಲಾದ್ರೂ ಜೀವನ ಏನು ಅಂತ ಅರ್ಥ ಮಾಡ್ಕೊಂಡು ಬದುಕೋದನ್ನ ಕಲೀರಿ. ಕಂಡರ್ ಗಂಟ್ಗೆ ಆಸೆ ಪಟ್ರೆ ಗತಿ ಏನಾಗುತ್ತೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಸದ್ಯ ಈ ಪುಣ್ಯಾತ್ಮ ನಿಮ್ಮಿಬ್ರು ಸಾಯಿಸ್ತೆ ಬಿಟ್ಟಿರೋದು ನನ್ ಪುಣ್ಯ. ನಡೀರಿ ಮನೆಗೆ ಹೋಗೋಣ. ನಡೀರಿ ಅಂದ್ರೆ ಏನಮ್ಮ ಇದೆಲ್ಲ? ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಕೈದಿಗಿಂತಲೂ ಕಡೆಯಾಗಿ ಶಿಕ್ಷೆ ಅನುಭವಿಸ್ತಿದ್ದೆ ಈ ತಾಯಿನ ಬಿಡುಗಡೆ ಮಾಡಿ ಋಣ ತೀರಿಸ್ಕೊಳಕ್ ಬಂದಿರೋ ಈ ನನ್ನ ವರಪುತ್ರನಿಗೆ ಆರತಿ ಮಾಡ್ದಾಗ್ಲೆಪ್ಪ ನನ್ನ ಮಗ ಬಂದೇ ಬರ್ತಾನೆ ಅಂತ ನಾನು ಇಷ್ಟು ವರ್ಷ ಪೂಜೆ ಮಾಡಿದ್ದು ಸಾರ್ಥಕ ಆಗೋದು. ಸಂಬಂಧ ಇಲ್ಲದೆ ಇದ್ರು ಸ್ವಂತ ತಂಗಿ ಅಂತ ತಿಳ್ಕೊಂಡು ಈ ತಬ್ಲಿ ಮಾನ ಕಾಪಾಡಿ ಆಶ್ರಯ ಕೊಟ್ರು ನನ್ನ ಅಣ್ಣ 100 ವರ್ಷ ನಗ್ನಗ್ತಾ ಧಣಿಯಾಗಿ ಬಾಳ್ಬೇಕು. ಕುಂದ್ರಮ್ಮ, ಯಾಕೆ ವಾಣಿ ಅಮ್ಮವ್ರು ಇನ್ನೂ ಊಟ ಮಾಡಿದೆ ಹಂಗೆ ಕುಂತ್ಕೊಬಿಟ್ಟವ್ರೆ? ಯಾಕೆ ನಿನ್ ಗೊತ್ತಿಲ್ವಾ? ಓಹೋ, ಇವತ್ ಬಂದ್ ಕೆಲಸ ಸೇರ್ಕೊಂಡವನೆ ಇವ್ನಿಗೇನ್ ಗೊತ್ತು? ತಿಮ್ಮ, ಏನಪ್ಪ? ಸಾಹೇಬ್ರು ಮನೆಗ್ ಬರೋವರ್ಗು ಎಷ್ಟೇ ಹೊತ್ತಾದ್ರೂ ವಾಣಿ ಅಮ್ಮವ್ರು ಊಟ ಮಾಡೋದಿಲ್ಲ ಅಂದ್ರೆ ಅವ್ರಿಬ್ರು ತಿನ್ನಗಂಟ ನಾವು ತಿನ್ನಂಗಿಲ್ವಾ? ಇಲ್ವೇ ಇಲ್ಲ. ವಾ, ಹಂಗಿದ್ಮೇಲೆ ಈ ಮನೆ ಕೆಲಸ ಮಾಡಕ್ ತಯಾರಿಲ್ಲ ನಾನು. ಯಾಕ್ಲಾ? ಯಾಕ? ಟೈಮಿಗೆ ಸರಿಯಾಗಿ ಊಟ ಮಾಡಿ ಟೈಮಿಗೆ ಸರಿಯಾಗಿ ಬಾತ್ರೂಮ್ ಹೋಗ್ಕೋಣ. ನಾನು ಆರೋಗ್ಯ ಕೆಡ್ಸ್ಕೊಂಡ್ಬಿಟ್ಟು ಅಣ್ಣ ಮುಂದೆ ದೇವಸ್ಥಾನ ಮುಂದೆ ತಾಯಿ ಅಮ್ಮ ಕೊಡವ ಅಂತ ಕೇಳೋನಲ್ಲ ನಾನು. ಬರ್ತೀನಿ. ಗುಡ್ ಬಾಯ್. ವಾಣಿ, ನನಗೋಸ್ಕರ ಇಷ್ಟೊತ್ತು ಯಾಕಮ್ಮ ಕಾಯ್ತಾ ಇದೆಯಾ? ಟೈಮಿಗೆ ಸರಿಯಾಗಿ ಊಟ ಮಾಡಿ ಮಲಗುತ್ತಾನೆ. ಅಣ್ಣ, ನಾಳೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ. ನೀನು ಟೈಮಿಗೆ ಸರಿಯಾಗಿ ಊಟ ಮಾಡಿ ಮಲ್ಕೋ. ನೀನ್ ಎಷ್ಟೊತ್ತಿಗೆ ಬಂದ್ರು ನಾನ್ ನಿನ್ ಜೊತೆನೆ ಊಟ ಮಾಡೋದು. ಹಾಗೇನೆ ನಾನು ನಿನ್ ಜೊತೆನೆ ಊಟ ಮಾಡೋದು. ನನಗ್ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ಬಾ ಕುತ್ಕೋ. ಅಲ್ಲ ಅಣ್ಣ, ನಾನು ಆವತ್ತೇ ಹೇಳ್ದೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ ನಿನಗೆ ಈ ಖಾಕಿ ಬಟ್ಟೆ ಡ್ಯೂಟಿ ಬೇಡ ಅಂತ. ಆದ್ರೂ ನನ್ ಮಾತ್ ಕೇಳಲಿಲ್ವೇ ನೀನು? ವಾಣಿ, ಅಪ್ಪ ಸಂಪಾದನೆ ಮಾಡಿರೋ ಆಸ್ತಿನ ಅನುಭವಿಸೋ ಅವಿವೇಕಿ ಆಗ್ಬಾರ್ದು ಅಂತಲೇ ನಾನು ಕೆಲ್ಸಕ್ಕೆ ಸೇರಿರೋದು. ನಾಳೆಯಿಂದ ನಾನು ಟೈಮಿಗೆ ಸರಿಯಾಗಿ ಬರ್ತೀನಿ. ಓಕೆ? ಅಣ್ಣ, ಒಂದ್ ದಿನಾನಾದ್ರೂ ನಮ್ ಜೊತೆ ಕುತ್ಕೊಂಡು ಸರಿಯಾದ ಟೈಮಿಗೆ ಊಟ ಮಾಡಿದ್ಯಾ? ಇವತ್ತು ಹೊಟ್ಟೆ ತುಂಬಾ ಊಟ ಮಾಡು. ಅಂಕಲ್ ಅಂಕಲ್, ನಮ್ಮ ಮಮ್ಮಿನ ಆ ಗೂಲಿ ಬಸ್ವ ಗಾಳಿ ತಪ್ಪ ಕೇಳ್ಕೊಂಡೋದ. ಕಾಪಾಡಿ ಅಂಕಲ್ ನಮ್ಮ ಮಮ್ಮಿನ. ನಿನ್ ಕಾಲ್ ಇಟ್ಕೊಂಡ್ ಬೇಡ್ಕೊತೀನಿ. ನನ್ಗೇನು ಮಾಡ್ಬೇಡ, ನನ್ ಬಿಟ್ಬಿಡು. ಕಾಲ್ ಹಿಡ್ಕೊಂಡ್ ಬೇಡ್ಕೊಳೋ ಬದ್ಲು ಪಾಚ್ ತಪ್ಕೊಂಡ್ ನಚ್ಕಾಗ ಮಾಡೋ ಬಿಟ್ಬಿಡ್ತೀನಿ ನಿನ್ನ. ಇವಳು ಗಂಡ ಇಸ್ಪೀಟ್ ಆಡಕ್ ದುಡ್ಡಿಲ್ದೆ ಇವಳನ್ನ ನನ್ಗೆ ಅಡ್ಬಿಟ್ ಸೋತವನೆ. ಸಾಲ ತೀರ ಗಂಟ ಇವಳು ನನ್ ಸೊತ್ತು. ಜೀವದ ಮೇಲೆ ಆಸೆ ಇದ್ರೆ 1 ನಿಮಿಷ ನಿಂತ್ಕೋಬೇಡ, ಹೋಗ್ತಾ ಇರು. ಎಲ್ಲಿದಾನಮ್ಮ ನಿನ್ ಗಂಡ? ಆ ಉಗ್ರಪ್ಪ ಭೂತಪ್ಪ ಜೂಜ್ಖಾನೆ ಮಾಡಿರೋ ನಿಮ್ ತಂದೆಯವ್ರು ಕಟ್ಸಿರೋ ಛತ್ರದಲ್ಲಿ ಅವರೇ